ಈಗಾಗಲೇ 22ನೇ ತಾರೀಕು ಕರ್ನಾಟಕ ಬಂದ್ ಆಯಿತು. ಕರ್ನಾಟಕ ಬಂದ್ಗೆ ಬಹಳ ಜನ ಹೋಟ್ಲ್ ಮಾಲೀಕರುಗಳು ಬೆಂಬಲ ಕೊಡೋದಿಲ್ಲ ಅಂತಂದ್ರು. ಆದರೆ ಅವ್ರ ಹೋಟ್ಲಲ್ಲಿ ಯಾರು ಕಾಫಿ ಕುಡಿಲಿಲ್ಲ, ತಿಂಡಿ ತಿನ್ನಿಲ್ಲ, ಖಾಲಿ ಹೋಟ್ಲು, ಬಸ್ ಹತ್ತಲಿಲ್ಲ. ಅನೇಕರು ಅನೇಕ ರೀತಿಯಲ್ಲಿ ವ್ಯಂಗ್ಯ ಮಾಡಿದ್ರು. ಆದರೆ ಕರ್ನಾಟಕ ಬಂದ್ ಸಂಪೂರ್ಣವಾಗಿ ಕನ್ನಡಿಗರ ಕೀರ್ತಿ ಪತಾಕೆ ಹಾರಿತು. ಮತ್ತೊಮ್ಮೆ ಏಪ್ರಿಲ್ 26 ಇಡೀ ರಾಜ್ಯಾದ್ಯಂತ ದೇಶದ ಗಮನ ಸೆಳೆಯೋದಕ್ಕೆ ಕನ್ನಡಿಗರ ಬೇಡಿಕೆ ಕರ್ನಾಟಕದ ರಾಜಧಾನಿ ಬೆಂಗಳೂರು, ಕೆಂಪೇಗೌಡರ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಬೇಡವೇ. ಅಭಿ, ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ? ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬೇಡ, ಯಾವುದೇ ಕಾರಣಕ್ಕೂ ಬೆಂಗಳೂರನ್ನ ವಿಭಜನೆ ಮಾಡೋಕ್ಕೂಡದು. ಬೆಂಗಳೂರು ವಿಭಜನೆ ಮಾಡಿದ್ರೆ ಕನ್ನಡಿಗರ ಕೈ ಬಿಟ್ಟು ಹೋಗುತ್ತೆ, ಕನ್ನಡಿಗರ ಕೈ ಬಿಟ್ಟು ಹೋಗುತ್ತೆ. ಎಚ್ಚರ! ಬೆಂಗಳೂರಿನಲ್ಲಿ ಪರಭಾಷೆಯವರ ದಾಳಿ, ಕರ್ನಾಟಕದಲ್ಲಿ ಪರಭಾಷೆಯವರ ದಾಳಿ, ಹಿಂದಿ ಹೇರಿಕೆ, 108 ಸಮಸ್ಯೆಗಳು. ಯಾವುದೇ ಕಾರಣಕ್ಕೂ ಗ್ರೇಟರ್ ಬೆಂಗಳೂರು ಬೇಡ. ಮತ್ತು ಮಹದಾಯಿ, ಕಳಸಾ ಬಂಡೂರಿ, ಮೇಕೆದಾಟ್, ಕನ್ನಡಿಗರಿಗೆ ಉದ್ಯೋಗ, ಸಮಗ್ರ ಬೇಡಿಕೆಗಳು ಈಡೇರೋದಕ್ಕೆ 26ನೇ ತಾರೀಕು MES ನಿಷೇಧ, ಇಡೀ ಸಮಗ್ರ ಕನ್ನಡಿಗರ ಬೇಡಿಕೆ ಈಡೇರಬೇಕು ಅಂತ ಹೇಳಿ ರಾಜ್ಯಾದ್ಯಂತ 26ನೇ ತಾರೀಕಿನವರೆಗೂ ತೀವ್ರವಾಗಿ ಪ್ರಚಾರ. 26 ಇಡೀ ರಾಜ್ಯಾದ್ಯಂತ ವಿನೂತನವಾಗಿ ವಿಶೇಷವಾಗಿ ಸಮಗ್ರ ಕನ್ನಡಿಗರ ಬೇಡಿಕೆಗೆ ಒತ್ತಾಯ ಮಾಡಿ ಈಡ್ಗಾಯ್ ಒಡೆಯುವ ಚಳವಳಿ, ಈಡ್ಗಾಯ್ ಒಡೆಯುವ ಚಳವಳಿ. ಎಲ್ಲಿ ಅಂದ್ರಲ್ಲಿ ಈಡ್ಗಾಯ್, ದೇವಸ್ಥಾನದ ಮುಂದೆ, ಮಸೂದಿ ಮುಂದೆ, ರಸ್ತೆಯಲ್ಲಿ, ಹೋಟ್ಲು, ಸಿಕ್ಕದ ಕಡೆ ಯಾರು ಬೇಕಾದರೂ ತೆಂಗಿನಕಾಯಿ ಈಡ್ಗಾಯ್ ಹೊಡಿಬಹುದು. ಇಡೀ 26ನೇ ತಾರೀಕು ಸಮಗ್ರ ಕರ್ನಾಟಕಾದ್ಯಂತ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಮೈಸೂರಿನವರೆಗೆ 2 ಕೋಟಿ ಈಡ್ಗಾಯ್ ಹೊಡೆಯುವ ಚಳವಳಿ, ಕನ್ನಡ ಚಳವಳಿ ವಾಟಾಳ್ ಪಕ್ಷ 2 ಕೋಟಿ ಈಡ್ಗಾಯ್ ಹೊಡೆಯುವ ಮೂಲಕ ತೀವ್ರ ಚಳವಳಿಯನ್ನು ಆರಂಭ ಮಾಡ್ತಾ ಇದ್ದೀವಿ. ಇವತ್ತು ಇಡೀ ರಾಮನಗರ ಜಿಲ್ಲೆಯಲ್ಲಿ 26ನೇ ತಾರೀಕು ಕನಿಷ್ಠ 25,000 ಈಡ್ಗಾಯನಾದರೂ ಹೊಡಿಬೇಕು ಅಂತೇಳಿ ಈಗ ಈಡ್ಗಾಯ್ ಹೊಡೆಯುವ ಮೂಲಕ ನಾವು ಸಮಗ್ರ ಬೇಡಿಕೆಗಳನ್ನ ಒತ್ತಾಯ ಮಾಡ್ತೇವೆ.